ಸಂಸದ ಡಿಕೆ ಸುರೇಶ್ ತಂಗಿ ಅಂತ ಹೇಳಿ ಜನರಿಗೆ ಪಂಗನಾಮ ಹಾಕದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಂಚಕಿ ಐಶ್ವರ್ಯ ಗೌಡ ಮನೆಯಲ್ಲಿ ಖಾಕಿ ತಲಾಶ್ ನಡೆಸಿದೆ. ಖತರ್ನಾಕ್ ಲೇಡಿ ಮನೆಯಲ್ಲಿ ಏನೆಲ್ಲ ಸಿಕ್ತು ಈ ಸಂದರ್ಭದಲ್ಲಿ? ಗೋಲ್ಮಾಲ್ ಐಶು ಮನೆಯಲ್ಲಿ ರಾಶಿ ರಾಶಿ ಬೆಳ್ಳಿ ಇತ್ತಂತೆ. 1 ಗಂಟೆ ಪೊಲೀಸರು ಶೋಧ ಮಾಡಿದ್ದಾರೆ. ಆಗ 3 ಚೀಲದಷ್ಟು ಬೆಳ್ಳಿ ಪತ್ತೆಯಾಗಿದೆ. 70 ಲಕ್ಷ ಬೆಲೆ ಬಾಳುವ 29 ಕೆಜಿಗೂ ಅಧಿಕ ಬೆಳ್ಳಿ ಸಿಕ್ಕಿದೆ. ಬೆಳ್ಳಿ ಅಂಗಡಿಯಲ್ಲಿರುವ ಎಲ್ಲ ಮಾದರಿಯ ವಸ್ತುಗಳು ಕೂಡ ಐಶ್ವರ್ಯ ಮನೆಯಲ್ಲಿ ಸಿಕ್ಕಿದೆ. ಕೋಟಿ ಮೌಲ್ಯದ ಚಿನ್ನಾಭರಣ ಬೇರೆ ಕಡೆ ಸಾಗಿಸಿದ್ದಾರೆ ಅಂತ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ ಪೊಲೀಸರು. ಚಿನ್ನಾಭರಣ ಬೇರೆ ಕಡೆಗೆ ಸಾಗಿಸಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿಯೂ ಕೂಡ ಇದೆ. ಪೊಲೀಸರು ಮನೆ ಪರಿಶೀಲನೆ ಮಾಡಬಹುದು ಅಂತ ಮೊದಲೇ ಪ್ಲಾನ್ ಮಾಡಿಕೊಂಡಂತಹ ಖತರ್ನಾಕ್ ಐಶ್ವರ್ಯ, ವಂಚಕಿ ಐಶ್ವರ್ಯ ಅದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿರಬಹುದು ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಸ್ ದಾಖಲು ವಿಚಾರ ತಿಳಿತಾ ಇದ್ದ ಹಾಗೆ ಮನೆಯಿಂದ ಚಿನ್ನಾಭರಣ ಶಿಫ್ಟ್ ಆಗಿದೆಯಂತೆ. ಖಾಕಿ ಪಡೆಗೆ ಚಳ್ಳೆ ಹಣ್ಣು ತಿನ್ನಿಸಿದ ಐನಾತಿ ಐಶ್ವರ್ಯ ಗೌಡ. ವಂಚಕಿ ಐಶ್ವರ್ಯ ಗೌಡ ಮನೆಯಲ್ಲಿ ಪೊಲೀಸರು ತಲಾಶ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೇವಲ ಬೆಳ್ಳಿ ವಸ್ತುಗಳು ಸಿಕ್ಕಿದೆ. ರಾಶಿ ರಾಶಿ ಬೆಳ್ಳಿ ಪತ್ತೆಯಾಗಿದೆ. 1 ಗಂಟೆ ಶೋಧ ಮಾಡಿದ್ದಾರೆ. ಆಗ 3 ಚೀಲದಷ್ಟು ಬೆಳ್ಳಿ ಪತ್ತೆಯಾಗಿದೆ. ಪೊಲೀಸರು 4 ಕವರ್ನಲ್ಲಿ ಬೆಳ್ಳಿ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ತಾ ಇರೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಬೆಳ್ಳಿ ಅಂಗಡಿಯಲ್ಲಿರುವ ಎಲ್ಲ ಮಾದರಿಯ ಬೆಳ್ಳಿ ವಸ್ತುಗಳು ಆಕೆಯ ಮನೆಯಲ್ಲಿ ಪತ್ತೆಯಾಗಿದೆ. ಆದರೆ ಕೋಟಿ ಮೌಲ್ಯದ ಚಿನ್ನಾಭರಣ ಮಾತ್ರ ಸಿಕ್ಕಿಲ್ಲ. ಅದನ್ನ ಬೇರೆ ಕಡೆಗೆ ಸಾಗಿಸಿರಬಹುದು ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾರೆ. ಆ ಕುರಿತಾಗಿ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಪೊಲೀಸರು ಮನೆ ಪರಿಶೀಲನೆಗೆ ಬರಬಹುದು ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ತಾರಂತೆ ಐಶ್ವರ್ಯ ಹಾಗೂ ಆಕೆಯ ಸಹಚರ್. ಈಗ ಚಿನ್ನವನ್ನ ಬೇರೆ ಕಡೆಗೆ ಸಾಗಿಸಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಐಶ್ವರ್ಯ ಗೌಡ ವಿರುದ್ಧ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಕೇಸ್ ಆಗಿಲ್ಲ, ಮಂಡ್ಯದಲ್ಲೂ ಕೂಡ ಕೇಸ್ ಆಗಿದೆ. ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ಹಾಗೆ ಮಂಡ್ಯದಿಂದ ನಂದನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಮೊದಲೇದಾಗಿ ತಮ್ಮನ್ನೇ ನಾನು ಮಾತನಾಡಿಸೋದಾದ್ರೆ, ಐಶ್ವರ್ಯ ಗೌಡ ಮನೆ ಪರಿಶೀಲನೆ ಮಾಡಿದ್ರು ಪೊಲೀಸರು. ಕೇವಲ ಬೆಳ್ಳಿ ವಸ್ತುಗಳನ್ನ ಮಾತ್ರ ವಶಕ್ಕೆ ಪಡೆದ್ರು, ಚಿನ್ನಾಭರಣದ ಸುದ್ದಿನೇ ಇಲ್ಲ. ಸೊ ಏನ್ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರು? ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗಿ ವೀಣಾ, ಇದೇ ವಿಚಾರವಾಗಿ ನಿನ್ನೆ ಐಶ್ವರ್ಯ ಗೌಡಳಿಗೆ ಸಂಬಂಧಿಸಿದಂತಹ ತಲಗಟ್ಪುರ ಜೊತೆಗೆ RR ನಗರದ 2 ನಿವಾಸಗಳಲ್ಲೂ ಪೊಲೀಸರು ಒಂದು ಸರ್ಚನ್ನು ಮಾಡಿದರು. ಸರ್ಚ್ ವೇಳೆ 29 kgಯಷ್ಟು ಬೆಳ್ಳಿ ವಸ್ತುಗಳು ಜೊತೆಗೆ ಒಂದು 100 ಗ್ರಾಮಷ್ಟು ಚಿನ್ನಾಭರಣ ಮಾತ್ರ ಸಿಕ್ಕಿತ್ತು. ಆದರೆ ಐಶ್ವರ್ಯ ಗೌಡಳ ಬಳಿ ಒಂದಷ್ಟು ಏನು ದಾಖಲಾತಿಗಳನ್ನ ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಚಿನ್ನದ ಗಟ್ಟಿಗಳಿಗೆ ಸಂಬಂಧಿಸಿದಂಥ ದಾಖಲಾತಿಗಳು ಕೂಡ ಆಕೆಯಿಂದ ವಶಕ್ಕೆ ಪಡೆದಿರುವಂಥದ್ದು. ಆದರೆ ಇದುವರೆಗೂ ಕೂಡ ಯಾವುದೇ ಚಿನ್ನಾಭರಣ ಆಗಲಿ ಚಿನ್ನದ ಗಟ್ಟಿ ಆಗಲಿ ಯಾವುದೂ ಕೂಡ ಇದುವರೆಗೂ ಪೊಲೀಸರಿಗೆ ಪತ್ತೆ ಆಗಿಲ್ಲ. ಹೀಗಾಗಿ ಪೊಲೀಸರು ಐಶ್ವರ್ಯ ಗೌಡಳಿಗೆ ಸಂಬಂಧಿಸಿದಂಥ 3 ಐಷಾರಾಮಿ ಕಾರುಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡಿರುವಂಥದ್ದು. ಒಂದು ಫಾರ್ಚುನರ್ ಕಾರು ಜೊತೆಗೆ ಒಂದು BMW ಮತ್ತೊಂದು ಆಡಿ ಕಾರ್, ಈ 3 ಕಾರುಗಳನ್ನು ಈಗಾಗಲೇ ಐಶ್ವರ್ಯ ಗೌಡಳಿಂದ ಸೀಸ್ ಮಾಡಿರುವಂಥದ್ದು. ಜೊತೆಗೆ ಪೊಲೀಸರು ಇದುವರೆಗೂ ಸಾಕಷ್ಟು ಕೋಟ್ಯಂತರ ರೂಪಾಯಿ ಏನು ಉದ್ಯಮಿಗಳಿಗೆ ಸೇರಿದಂತೆ ಹಲವರಿಗೆ ವಂಚನೆ ಮಾಡಿರುವಂಥ ಆರೋಪಗಳು ಕೇಳಿ ಬರ್ತಾ ಇದ್ದದೆ. ಜೊತೆಗೆ ಈಗಾಗಲೇನು ಐಶ್ವರ್ಯ ಗೌಡ ವಿರುದ್ಧ ಮೊದಲು ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಏನೊಂದು ಪ್ರಕರಣ ದಾಖಲಾಗಿತ್ತು. ಅದರ ತನಿಖೆಯನ್ನು ಈಗಾಗಲೇ SP ಭರತ್ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಲಾಗ್ತದೆ. ಅದಾದ ಬಳಿಕ ಮತ್ತೆ ಒಂದು RR ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಜೊತೆಗೆ JP ನಗರ ಬರ್ತೀನಿ. ಒಟ್ಟಿನಲ್ಲಿ RR ನಗರ ಪೊಲೀಸರಿಂದ ಐಶ್ವರ್ಯ ಗೌಡ ಮನೆ ಪರಿಶೀಲನೆ ಆಗಿದೆ. ಐನಾತಿ ಐಶ್ವರ್ಯಗೆ ಸೇರಿದಂತಹ 3 ಕಾರ್ ಕೂಡ ಸೀಸ್ ಮಾಡಿದ್ದ. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ಜನರಿಗೆ ಪಂಗನಾಮ ಹಾಕಿದಂತಹ ಐಶ್ವರ್ಯ ಗೌಡ. ಐಶ್ವರ್ಯ ಖತರ್ನಾಕ್ ಪ್ಲಾನ್ ಹೇಗೆ ನಡೀತಾ ಇತ್ತು? ಬಿಸ್ನೆಸ್ ಪಾರ್ಟ್ನರ್ಸ್ ಮೀಟ್ ನಡೆಸ್ತಾ ಇದ್ದಂತಹ ಐಶ್ವರ್ಯ ಅವರನ್ನ ಮೀಟ್ ಮಾಡ್ತಾ ಇದ್ರು. ವರ್ಷಕ್ಕೆ 3-4 ಬಾರಿ ಬಿಸ್ನೆಸ್ ಪಾರ್ಟ್ನರ್ಸ್ ಮೀಟ್ ಮಾಡ್ತಾ ಇದ್ಲು. ಯಾವುದೇ ಬಿಸ್ನೆಸ್ ಇಲ್ಲದೆ ಇದ್ರೂ ಬಿಸ್ನೆಸ್ ಮೀಟಿಂಗ್ ನಡೀತಾ ಇತ್ತು.
ರೆಸಾರ್ಟ್ಗಳಲ್ಲಿ 2 ದಿನ ಪಾರ್ಟಿ ಆಯೋಜನೆ ಮಾಡ್ತಾ ಇದ್ಲಂತೆ ಐಶ್ವರ್ಯ ಗೌಡ. ಖ್ಯಾತ ಉದ್ಯಮಿಗಳು, ಬಿಲ್ಡರ್ಸ್, ಸಿನಿ ತಾರೆಯರು, ಪೊಲೀಸ್ ಅಧಿಕಾರಿಗಳು, ಚಿನ್ನದ ವ್ಯಾಪಾರಿಗಳು, ರಾಜಕಾರಣಿಗಳಿಗೆ ಬಿಸ್ನೆಸ್ ಮೀಟ್ಗೆ ಐಶ್ವರ್ಯ ಗೌಡ ಆಹ್ವಾನಿಸ್ತಾ ಇದ್ರು. ಪಾರ್ಟಿಗೆ ಬಂದ ಮೇಲೆ ಐಶ್ವರ್ಯ ಅಸಲಿ ಗೋಲ್ಮಾಲ್ ಶುರುವಾಗೋದು. ಅವರನ್ನ ಇವರಿಗೆ, ಇವರನ್ನ ಅವರಿಗೆ ತೋರಿಸಿ ಐಶು ಬಿಲ್ಡಪ್ ಕೊಡ್ತಾ ಇದ್ಲಂತೆ. ಅವರು ನನ್ನ ಪಾರ್ಟ್ನರ್ಸ್ ಅಂತ ಕಥೆ ಕಟ್ಟಿ 1ಕ್ಕೆ 2 ಅಂತ ಸೇರಿಸ್ಕೊಂಡು ಎಲ್ಲ ಹೇಳ್ತಾ ಇದ್ಲು. ದೊಡ್ಡ ದೊಡ್ಡ ಕುಳಗಳನ್ನೇ ಕೆಡ್ಡಾಗೆ ಕೆಡವ್ತಾ ಇದ್ಲು ಐಶ್ವರ್ಯ ಗೌಡ. RR ನಗರ ಪೊಲೀಸರು ಐಶ್ವರ್ಯ ಗೌಡ ಮನೆ ಪರಿಶೀಲನೆ ಮಾಡಿದಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಜೊತೆಗೆ ಐಶ್ವರ್ಯಗೆ ಸೇರಿದಂತಹ 3 ಕಾರ್ ಅದನ್ನು ಕೂಡ ಸೀಸ್ ಮಾಡಿದ್ದಾರೆ. ಐಶ್ವರ್ಯ ಪತಿ ಹರೀಶ್ ಹೆಸರಿನಲ್ಲಿದ್ದಂತಹ 3 ಐಷಾರಾಮಿ ಕಾರ್ಗಳಿವು. ಹರೀಶ್ ನಾವು ಗಮನಿಸ್ತಾ ಇದ್ದೀವಿ, ಕೇವಲ ಬೆಳ್ಳಿ ವಸ್ತುಗಳನ್ನ ಮಾತ್ರ ಇವರು ಪಡೆದುಕೊಂಡಿಲ್ಲ ಪೊಲೀಸರು. ಆ 3 ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ಸೊ ಆ ಕಾರ್ ಯಾರ ಹೆಸರಲ್ಲಿದೆ, ಇದರ ಜೊತೆಗೆ ಐಶ್ವರ್ಯ ಗೌಡ ಯಾವ ರೀತಿ ಡೀಲ್ ಮಾಡ್ತಾ ಇದ್ಲು, ಇದರ ಬಗ್ಗೆ ಪೊಲೀಸರು ಏನೆಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಈಗ. ಖಂಡಿತವಾಗಿ ವೀಣಾ, ಈಗಾಗಲೇನು RR ನಗರ ಪೊಲೀಸ್ ಠಾಣೆಯ ಒಂದು ಆವರಣದಲ್ಲಿ ಐಶ್ವರ್ಯ ಗೌಡಗೆ ಸಂಬಂಧಿಸಿದಂತಹ 3 ಕಾರುಗಳನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡು ತಂದಿಟ್ಟಿರುವಂಥದ್ದು. ಅಂದರೆ ಏನು ಈ ಒಂದು ಪ್ರಕರಣದಲ್ಲಿ ಕೋಟ್ಯಂತರ ರೂಪಾಯಿ ವಂಚನೆ ಮಾಡಿರುವಂಥ ಆರೋಪಗಳು ಇದೀಗ ಐಶ್ವರ್ಯ ಮೇಲೆ ಏನು ಕೇಳಿ ಬಂದಿತ್ತು. ಅದಾದ ಬಳಿಕ ನಿನ್ನೆ ಅಷ್ಟೇ ಆಕೆಯ ಮನೆ ಮೇಲೆ ಸರ್ಚ್ ವಾರೆಂಟನ್ನು ಪಡೆದು ನಿನ್ನೆ ಅಷ್ಟೇ ಅವರ ಒಂದು ಮನೆಯನ್ನು ಪರಿಶೀಲನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೇವಲ 29 kg ಬೆಳ್ಳಿಯಷ್ಟು, ಜೊತೆಗೆ ಇದುವರೆಗೂ ಏನು ಐಶ್ವರ್ಯ ಗೌಡಳಿಗೆ ಸಂಬಂಧಿಸಿದಂತಹ ಚಿನ್ನದ ಗಟ್ಟಿಗಳು ಇರುವಂತಹ ಒಂದಷ್ಟು ದಾಖಲಾತಿಗಳನ್ನು ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದರು. ಆದರೆ ಈ ಪರಿಶೀಲನೆ ವೇಳೆ ಆಕೆಯ ಮನೆಯಲ್ಲಿ ಚಿನ್ನದ ಗಟ್ಟಿಗಳು ಇರುವಂಥ ಯಾವುದೇ ಕುರುಹು ಸಿಕ್ಕಿರಲಿಲ್ಲ. ಅಲ್ಲಿಂದ ಆಕೆ ಅದನ್ನು ಎಲ್ಲೋ ತೆಗೆದುಕೊಂಡು ಹೋಗಿ ಇಟ್ಟಿರುವಂಥ ಒಂದಷ್ಟು ಅನುಮಾನಗಳು ಸದ್ಯಕ್ಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಆದರೆ ಆಕೆಯ ಬಳಿ ಇದ್ದಂತಹ 3 ಐಷಾರಾಮಿ ಕಾರುಗಳು, ಆಡಿ ಕಾರು, ಜೊತೆಗೆ ಬೆನ್ಸ್ ಕಾರು, ಜೊತೆಗೆ ಮತ್ತೊಂದು ಫಾರ್ಚುನರ್ ಕಾರ್, ಈ 3 ಕಾರುಗಳನ್ನು ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು. ಈ 3 ಕಾರುಗಳು ಕೂಡ ಪತ್ನಿಯ ಹೆಸರಲ್ಲಿ, ಪತ್ನಿ ಹರೀಶ್ ಹೆಸರಲ್ಲಿ ಒಂದು ಕಾರುಗಳು ರಿಜಿಸ್ಟರ್ ಆಗಿರುವಂಥದ್ದು ಸದ್ಯಕ್ಕೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಮತ್ತೊಂದು ಕಡೆ ಐಶ್ವರ್ಯ ಗೌಡ ಈ ರೀತಿಯಾಗಿ ಉದ್ಯಮಿಗಳಿಗೆ, ಜೊತೆಗೆ ಚಿನ್ನದ ವ್ಯಾಪಾರಿಗಳಿಗೆ ವಂಚನೆ ಮಾಡೋದಕ್ಕೆ ಅಂತೇನೆ ಹೊರವಲಯದಲ್ಲಿ ಪಾರ್ಟಿಗಳನ್ನು ಅರೇಂಜ್ ಮಾಡ್ತಾ ಇದ್ಲು ಅನ್ನುವಂಥ ವಿಚಾರಗಳು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ವಾರದಲ್ಲಿ 2 ರಿಂದ 3 ಬಾರಿ ಈ ರೀತಿಯಾಗಿ ಪಾರ್ಟಿ ಅರೇಂಜ್ ಮಾಡಿ ಅಲ್ಲಿ ಪಾರ್ಟಿಗಳಿಗೆ ರಾಜಕಾರಣಿಗಳು, ಸಿನಿ ತಾರೆಯರು, ಜೊತೆಗೆ ಏನು ಉದ್ಯಮಿಗಳು, ಚಿನ್ನದ ವ್ಯಾಪಾರಿಗಳು ಎಲ್ಲರನ್ನೂ ಕೂಡ, ಅಂದರೆ ಆಕೆಗೆ ಕಾಂಟ್ಯಾಕ್ಟ್ನಲ್ಲಿ ಇರುವಂಥ ಅಷ್ಟು ಉದ್ಯಮಿಗಳನ್ನು ಕರೆಸಿ ಅಲ್ಲಿ ಅವ್ರಿಗೆ ಮಕ್ಮಲ್ ಟೋಪಿಯನ್ನು ಹಾಕ್ತಾ ಇದ್ಲು ಅನ್ನುವಂಥ ವಿಚಾರಗಳು. ಅಂದರೆ ಅಲ್ಲಿ ಬಂದಂಥ ಉದ್ಯಮಿಗಳಿಗೆ ಇವರು ನನಗೆ ಪರಿಚಯ, ಅಂದರೆ ಇವ್ರ ಹತ್ರ ಅವ್ರ ಪರಿಚಯ ಅಂತೇಳಿ, ಅವರು ಇವ್ರಿಗೆ ಪರಿಚಯ ಅಂತೇಳಿ ಈ ರೀತಿಯಾಗಿ ಅವರನ್ನು ನಂಬಿಸಿ ಈಕೆ ವಂಚನೆಯ ಬಲೆಗೆ ಕೆಡುತ್ತಾ ಇದ್ಲು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅದರಲ್ಲೂ ವಾರದಲ್ಲಿ 2-3 ಬಾರಿ ಈ ಒಂದು ನಗರದ ಹೊರವಲಯಗಳಲ್ಲಿ ಈ ರೀತಿಯಾದಂಥ ಪಾರ್ಟಿ ಆಯೋಜನೆ ನಡೀತಾ ಇತ್ತು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗಾಗಲೇ SCP ಭರತ್ ನೇತೃತ್ವದಲ್ಲಿ ಈಗಾಗಲೇ ತನಿಖೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಇತ್ತೀಚೆಗಷ್ಟೇ ಐಶ್ವರ್ಯಗೆ ಹೈಕೋರ್ಟ್ನಿಂದ ಒಂದು ಬೇಲ್ ಮಂಜೂರಾಗಿತ್ತು, ಹೀಗಾಗಿ ಆಕೆಯನ್ನ ಬಿಡುಗಡೆ ಮಾಡಿರುವಂಥದ್ದು. ಆದರೆ ಇವತ್ತು ವಿಚಾರಣೆ ಬರ್ತೀನಿ. ಇನ್ನು DK ಸುರೇಶ್ ತಂಗಿ ಅಂತ ಹೇಳ್ಕೊಂಡು ಐಶ್ವರ್ಯ ಗೌಡ ಜನರಿಗೆ ಪಂಗನಾಮ ಹಾಕ್ತಾ ಇದ್ರು. ಈಕೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ತಾ ಇದ್ಲು, ಬಿಸ್ನೆಸ್ ಪಾರ್ಟ್ನರ್ಸ್ ಮೀಟಿಂಗ್ ಹೇಗ್ ಮಾಡ್ತಾ ಇದ್ಲು ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ವರ್ಷಕ್ಕೆ 3-4 ಬಾರಿ ಬಿಸ್ನೆಸ್ ಪಾರ್ಟ್ನರ್ಸ್ ಅನ್ನ ಐಶ್ವರ್ಯ ಗೌಡ ಮೀಟ್ ಮಾಡ್ತಾ ಇದ್ರು. ಯಾವುದೇ ಬಿಸ್ನೆಸ್ ಇಲ್ಲದೆ ಹೋದ್ರೂ ಕೂಡ ಬಿಸ್ನೆಸ್ ಮೀಟಿಂಗ್ ನಡೀತಾ ಇತ್ತು. ರೆಸಾರ್ಟ್ಗಳಲ್ಲಿ 2 ದಿನ ಪಾರ್ಟಿ ಆಯೋಜನೆ ಮಾಡ್ತಾ ಇದ್ಲು ಐಶ್ವರ್ಯ ಗೌಡ. ಖ್ಯಾತ ಉದ್ಯಮಿಗಳು, ಬಿಲ್ಡರ್ಸ್, ಸಿನಿ ತಾರೆಯರು, ಪೊಲೀಸ್ ಅಧಿಕಾರಿಗಳು, ಚಿನ್ನದ ವ್ಯಾಪಾರಿಗಳು, ರಾಜಕಾರಣಿಗಳು ಎಲ್ಲರೂ ಕೂಡ ಈ ಬಿಸ್ನೆಸ್ ಮೀಟ್ಗೆ ಬರ್ತಾ ಇದ್ರು. ಸೊ ಅವರನ್ನ ಇವರನ್ನ ಅವ್ರಿಗೆ ತೋರಿಸಿ ಬಿಲ್ಡಪ್ ಬೇರೆ ಕೊಡ್ತಾ ಇದ್ಲು ಐಶ್ವರ್ಯ. ನೆನ್ನೆ ಮನೆ ಪರಿಶೀಲನೆಯ ಸಂದರ್ಭದಲ್ಲಿ 29 kg ಬೆಳ್ಳಿ ಸಿಕ್ಕಿದೆ. ಹಲವು ದಾಖಲೆಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. RR ನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬರಬೇಕು ಅಂತ ಪೊಲೀಸರು ಸೂಚನೆ ಕೂಡ ಕೊಟ್ಟಿದ್ದಾರೆ. ಹರೀಶ್ ಈಗ ವಿಚಾರಣೆಗೆ ಬರಬೇಕು ಅಂತ ಪೊಲೀಸರು ಕೂಡ ಸೂಚನೆಯನ್ನ ಕೊಟ್ಟಿರುವಂಥದ್ದು.
ಬಗೆದಷ್ಟು ತೆರೆದುಕೊಳ್ತಾನೆ ಇದೆ ಐನಾತಿ ಐಶ್ವರ್ಯ ಬಂಡವಾಳ. ಕಾಂಗ್ರೆಸ್ ಮಾತ್ರ ಅಲ್ಲ, ಜೆಡಿಎಸ್ ನಾಯಕರ ಜೊತೆಯೂ ಕೂಡ ಐಶ್ವರ್ಯ ಗೌಡಗೆ ಲಿಂಕ್ ಇದೆಯಾ? ಎಸ್ ಅಂತಹ ಅನುಮಾನ ಈಗ. ಪ್ರಭಾವಿ ಜೆಡಿಎಸ್ ನಾಯಕರ ಹೆಸರು ಹೇಳ್ಕೊಂಡು ಕೂಡ ಜನರಿಗೆ ನಾಮ ಹಾಕಿದ್ಲಂತೆ ಐಶ್ವರ್ಯ ಗೌಡ. ಎಫ್ಐಆರ್ನಲ್ಲಿ ಐಶ್ವರ್ಯಾಳ ನವರಂಗಿ ಆಟ ಎಲ್ಲವೂ ಬಯಲಾಗಿದೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕುಟುಂಬಸ್ಥರ ಹೆಸರು ಹೇಳಿದ್ದಂತಹ ಐಶ್ವರ್ಯ ಗೌಡ, ನಿಖಿಲ್, ಅನಿತಾ ಕುಮಾರಸ್ವಾಮಿ ನನಗೆ ಪರಿಚಿತರು, ನಿಮಗೆ ಅವರಿಂದ ಸಹಾಯ ಬೇಕಿದ್ರೆ ನನಗೆ ಹೇಳಿ, ನಾನು ಮಾಡ್ಕೊಡ್ತೀನಿ, ನಾನು ನಿಮ್ಮ ಕೆಲಸವನ್ನ ಮಾಡಿಸ್ಕೊಡ್ತೀನಿ ಅಂತ ಯಾಮಾರಿಸ್ತಾ ಇದ್ಲಂತೆ ಐಶ್ವರ್ಯ ಗೌಡ. ಮಂಡ್ಯ ಪೂರ್ಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರವಿಕುಮಾರ್, ಪೂರ್ಣಿಮಾ ಎಂಬುವರು ದೂರನ್ನ ಕೊಟ್ಟಿರುವಂಥದ್ದು. ಎಸ್, ರವಿಕುಮಾರ್, ಪೂರ್ಣಿಮಾ ಕೊಟ್ಟಂತಹ ದೂರು, ಆ ದೂರಿನ ಹಿನ್ನೆಲೆಯಲ್ಲಿ ಐಶ್ವರ್ಯ ಗೌಡ ಮೇಲೆ ಎಫ್ಐಆರ್ ಕೂಡ ಆಗಿದೆ. ಆ ಎಫ್ಐಆರ್ ಕಾಪಿ ಕೂಡ ಸ್ಕ್ರೀನ್ನಲ್ಲಿ ನೀವು ಇಷ್ಟೊತ್ತು ಗಮನಿಸ್ತಾ ಇದ್ದೀರಿ. ಹರೀಶ್, ಮಾಹಿತಿಯನ್ನ ತಾವು ಕೊಡ್ತಾ ಇದ್ರಿ, ಆಕೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ವಿಚಾರ. ಅದಕ್ಕೆ ಬರ್ತೀನಿ ನಾನು. ಈಗ ನಂದನ್ ಇದ್ದಾರೆ ನಮ್ಮ ಜೊತೆ ಸಂಪರ್ಕದಲ್ಲಿ. ನಂದನ್, ಐಶ್ವರ್ಯ ಗೌಡಳ ನವರಂಗಿ ಆಟ ಯಾವ ರೀತಿಯಾಗಿದೆ ಅನ್ನೋದನ್ನ ಎಫ್ಐಆರ್ ಅಲ್ಲೂ ಕೂಡ ಅದನ್ನ ಉಲ್ಲೇಖ ಮಾಡಿದ್ದಾರೆ. ಸೊ ಎಫ್ಐಆರ್ ಪ್ರತಿ ಸಿಕ್ಕಿದೆ. ಸೊ ಅದರಲ್ಲಿ ಪ್ರಮುಖವಾಗಿ ಏನೆಲ್ಲ ಉಲ್ಲೇಖ ಆಗಿದೆ? ವೀಣಾ, ಡಿ.ಕೆ. ಸುರೇಶ್ ತಂಗಿ ಅಂತ ಹೇಳ್ಕೊಂಡು 9 ಕೋಟಿ ಗೋಲ್ಡ್ ಅನ್ನ ವಂಚಿಸಿರ್ತಕ್ಕಂಥ ಐಶ್ವರ್ಯ ವಿರುದ್ಧ ಮಂಡ್ಯದಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಇಲ್ಲೂ ಕೂಡ ತನ್ನ ಬಣ್ಣದ ಮಾತಿಂದ ಹಲವರಿಗೆ ವಂಚಿಸಿರ್ತಕ್ಕಂಥದ್ದು ಇದೀಗ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಮಂಡ್ಯದ ಪೂರ್ವ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗ ಐಶ್ವರ್ಯ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. 55 ಲಕ್ಷ ಮೌಲ್ಯದ ಫ್ರಾಡ್ ಕೇಸ್ನಲ್ಲಿ ಇದೀಗ ಐಶ್ವರ್ಯ ಗೌಡ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ 7-8 ವರ್ಷಗಳ ಹಿಂದೆ ನಡೆದಂತಹ ಪ್ರಕರಣ. ಅಂದ್ರೆ ಯಾವ ರೀತಿ ಆಕೆ ತನ್ನ ಬಣ್ಣದ ಮಾತುಗಳಿಂದ ಅವ್ರನ್ನ ವಂಚಿಸಿದ್ರು ಅನ್ನೋದ್ರ ಬಗ್ಗೆ ವಿವರವಾಗಿ ಎಫ್ಐಆರ್ ನಲ್ಲಿ ದಾಖಲಿಸಲಾಗಿರ್ತಕ್ಕಂಥದ್ದು. ಅಂದ್ರೆ ಇಷ್ಟು ದಿನ ಡಿ.ಕೆ. ಸುರೇಶ್ ಅವರ ತಂಗಿ ಅಂತೇಳಿ ಏನು ವಂಚನೆಯನ್ನ ಮಾಡಿದ್ರು, ಅದಾದ ನಂತರದಲ್ಲಿ ಕಾಂಗ್ರೆಸ್ ನಾಯಕರ ಹೆಸರುಗಳನ್ನ ಪದೇ ಪದೇ ಕೇಳ್ತಾ ಇದ್ವಿ. ವಿನಯ್ ಕುಲಕರ್ಣಿ ಅವರು ಮತ್ತೆ ನರೇಂದ್ರ ಸ್ವಾಮಿ ಅವರಿಗೆ ಹಲವು ಕಾಂಗ್ರೆಸ್ ನಾಯಕರ ಹೆಸರುಗಳು ಈ ವಿಚಾರದಲ್ಲಿ ಪ್ರಸ್ತಾಪ ಆಗ್ತಾ ಇತ್ತು. ಅವ್ರ ಜೊತೆಗೆ ಐಶ್ವರ್ಯ ಗೌಡ ಲಿಂಕ್ ಇದೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಮಂಡ್ಯದಲ್ಲಿ ದಾಖಲಾದಂತಹ ದೂರನ್ನ ಗಮನಿಸಿದ್ರೆ ಆಕೆ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ, ಜೆಡಿಎಸ್ ನಾಯಕರ ಜೊತೆಗೂ ನನ್ನ ಲಿಂಕ್ ಇದೆ, ಅವರು ನನಗೆ ಪರಿಚಯಸ್ಥರು ಅಂತೇಳಿ ಮೋಸವನ್ನ ಮಾಡಿರತಕ್ಕಂಥದ್ದು ಎಫ್ಐಆರ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ರವಿಕುಮಾರ್ ಮತ್ತೆ ಪೂರ್ಣಿಮಾ ಅವರು ಕೊಟ್ಟಂತಹ ದೂರೇನಿದೆ, ಆ ದೂರಿನ ಪ್ರಕಾರ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಅಲ್ಲಿ ಒಂದಷ್ಟು ಅಂಶಗಳನ್ನ ಮೆನ್ಷನ್ ಮಾಡಲಾಗಿದೆ. ಅಂದ್ರೆ ನಾನು ಡಿ.ಕೆ. ಸುರೇಶ್ ಅವರ ತಂಗಿ, ಆದ್ರೆ ನನಗೆ ನಿಖಿಲ್ ಮತ್ತೆ ಅನಿತಾ ಕುಮಾರಸ್ವಾಮಿ ಅವರ ಪರಿಚಯ ಕೂಡ ಇದೆ, ನಿಮ್ಗೇನಾದ್ರೂ ಅವರಿಂದ ಕೆಲಸ ಆಗಬೇಕು ಅಂತಂದ್ರೆ ಹೇಳಿ, ನಾನು ಅವರಿಂದ ಕೆಲಸ ಮಾಡಿಸ್ತೀನಿ ಎನ್ನುವಂತಹ ಒಂದು ಆಮಿಷದ ಮಾತುಗಳನ್ನ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅವರ ಬಳಿ ಹಂತವಾಗಿ 55 ಲಕ್ಷ ಹಣವನ್ನ ಪಡ್ಕೊಂಡಿದ್ದಾರೆ. ಅದನ್ನ ನಾನು ರಿಯಲ್ ಎಸ್ಟೇಟ್ಗೆ ಹಾಕ್ತೀನಿ, ಅಲ್ಲಿ ನಿಮ್ಗೆ ಹೆಚ್ಚಿನ ಲಾಭವನ್ನ ಕೊಡಿಸ್ತೀನಿ ಎನ್ನುವಂತಹ ಆಸೆಯನ್ನು ಕೂಡ ತೋರಿಸಿ ಹಳ್ಳಕ್ಕೆ ಬೀಳಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಕೆಯ ಏನು ಒಂದೊಂದೇ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಆ ಪ್ರಕರಣಗಳ ವಿಚಾರವನ್ನು ಕೇಳದಂತ ಸಂದರ್ಭದಲ್ಲಿ ಹಲವು ವಿಚಾರಗಳೀಗ ಬಯಲಿಗೆ ಬರ್ತಾ ಇರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ನಂದನ್ ತಮ್ಮ ಮಾಹಿತಿಗಾಗಿ. ಡಿ.ಕೆ. ಸುರೇಶ್ ಧ್ವನಿಯಲ್ಲಿ ಮಾತನಾಡಿ ಧರ್ಮ ಬೆದರಿಕೆ ಹಾಕಿರುವಂತಹ ವಿಚಾರ ಇದು. ವಂಚಕಿ ಐಶ್ವರ್ಯ ಗೌಡ ಅರೆಸ್ಟ್ನ ಬಳಿಕ ಈಗ ಧರ್ಮ ಎಲ್ಲಿದ್ದಾನೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ, ಗಾಯಬಾಗಿದ್ದಾನೆ. ಐಶ್ವರ್ಯ ಬಂಧನದ ಬಳಿಕ ನಟ ಧರ್ಮ ಪರಾರಿ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಧರ್ಮ ಕೂಡ ಈ ಒಂದು ಕೇಸ್ನಲ್ಲಿ ಬಹಳ ಪ್ರಮುಖವಾದಂತಹ ವ್ಯಕ್ತಿ. ಸೊ ಆತನ ಬಗ್ಗೆ ಈಗ ಯಾವುದೇ ಸುಳಿವು ಸಿಗ್ತಾ ಇಲ್ವಾ? ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಏನು ಮಾಹಿತಿಗಳು ಸಿಗ್ತಾ ಇಲ್ವಾ? ಖಂಡಿತವಾಗಿ ಇವಣ್ಣ, ಈ ಒಂದು ಪ್ರಕರಣ ದಾಖಲಾದ ಪ್ರಾರಂಭದ ಹಂತದಲ್ಲಿ ಈ ಒಂದು ಆರೋಪನ ಕಂಪ್ಲೀಟ್ ಆಗಿ ನಟ ಧರ್ಮ ತಳ್ಳಿ ಹಾಕಿದ್ರು. ಜೊತೆಗೆ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ನನಗೂ ಐಶ್ವರ್ಯ ಗೌಡಗೂ ಯಾವುದೇ ಸಂಬಂಧ ಇಲ್ಲ, ಜೊತೆಗೆ ನಾನು ಈ ಒಂದು ಪ್ರಕರಣದಲ್ಲಿ ಯಾರಿಗೂ ಕೂಡ ಬೆದರಿಕೆ ಆಗಿಲ್ಲ, ಆದರೂ ಕೂಡ ನನ್ನ ಮೇಲೆ ಸುಳ್ಳು ದೂರನ್ನು ದಾಖಲು ಮಾಡಲಾಗಿದೆ ಅನ್ನುವಂಥ ಒಂದು ಪ್ರತ್ಯಾರೋಪವನ್ನು ಕೂಡ ಮಾಡಿದರು. ಆದರೆ ಯಾವಾಗ ವನಿತಾ ಐತಾಳ್ ಅಂದರೆ ಆ ಚಂದ್ರಾಲೇಔಟ್ನ ಏನೊಂದು ಜ್ಯುವೆಲರಿ ಶಾಪ್ ಮಾಲೀಕ ವನಿತಾ ಐತಾಳ್ ಏನಿದು, ಆಕೆ CCTV ಮತ್ತು ಆಡಿಯೋಗಳನ್ನು ರಿಲೀಸ್ ಮಾಡಿದ್ರು. ಜೊತೆಗೆ ಯಾವಾಗ ಐಶ್ವರ್ಯ ಗೌಡ ಜೊತೆಗೆ ಆಕೆಯ ಪತಿ ಬಂಧನ ಆಯಿತು, ಅದಾದ ಬಳಿಕ ಧರ್ಮ
ನಾಪತ್ತೆ ಆಗಿರುವಂಥದ್ದು. ಈಗಾಗಲೇ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಹೀಗಾಗಿ ಪೊಲೀಸರು ಕೂಡ ಆತನಿಗಾಗಿ ಹುಡುಕಾಟವನ್ನು ಮಾಡಲಾಗ್ತಾ ಇರುವಂಥದ್ದು. ಆತ ಎಲ್ಲೋ ದುಬೈ ಕಡೆ ಹೋಗಿದ್ದಾನೆ ಅಂತ ಒಂದು ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗ್ತಾ ಇದ್ರೆ, ಮತ್ತೊಂದು ಅಂದರೆ ಅವರ ಅತ್ಯಾಪ್ತ ಮೂಲಗಳಿಂದ ಚಿತ್ರದುರ್ಗದ ಕಡೆ ಏನೊಂದು ಅಬ್ಸ್ಕಾಂಡಿಂಗ್ ನಲ್ಲಿ ಇದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.